ವಿಠ್ಠಲ ಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ರಘುವೀರ್ ನೋಡಿ, 7:45 ಬೆಂಗಳೂರಲ್ಲಿ ಜನನ, ಶ್ರವಣ ನಕ್ಷತ್ರ, ಮಕರ ರಾಶಿ, ಕರ್ಕ ಲಗ್ನದಲ್ಲಿ ಜನನ. ನೋಡಿ, ಒಂದು ಗಂಟೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. 27 ನಕ್ಷತ್ರಗಳಲ್ಲಿ ಅತಿ ದೊಡ್ಡ ನಕ್ಷತ್ರ ಶ್ರವಣ ನಕ್ಷತ್ರ. ಹೌದು, ಅತಿ ದೊಡ್ಡ ನಕ್ಷತ್ರ ಶ್ರವಣ ನಕ್ಷತ್ರ. ಹೌದು, ಬಹಳ ಶ್ರೇಷ್ಠ ನಕ್ಷತ್ರ. ಅದನ್ನು ಲಕ್ಷ್ಮೀ ಪಾದಕ್ಕೆ ಹೋಲಿಸ್ತೀವಿ ನಾವು. ಆ ನಕ್ಷತ್ರವನ್ನ ಲಕ್ಷ್ಮೀ ಪಾದಕ್ಕೆ ಹೋಲಿಸ್ತೀವಿ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದೊಂದೇ ನೋಡ್ಕೊಂಡು ಬರೋಣ. ಇದು ಜಾತಕ. ಯೋಗ ನೋಡ್ಲಿಲ್ಲ ನಾವು. ವಜ್ರಯೋಗದಲ್ಲಿ ಹುಟ್ಟಿದರೆ ನೋಡ್ಕೊಳ್ಳೋಣ. ಬನ್ನಿ, ಹಾಗಾದರೆ ಜಾತಕ ನೋಡೋಣ. ಶ್ರವಣ ನಕ್ಷತ್ರ, ನೋಡಿ, ಸಂಜೆ 7:45 ಕೊಟ್ಟಿದ್ದಾರೆ. 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ, 24 to 29 ಆಗಲಿ ಇದ್ರೆ ಲಾಭ ಆಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದ್ರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದ್ರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ಬಾಲ್ಯಾವಸ್ಥೆ ಅಂತೀನಿ, ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀನಿ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ರೆ 100ಕ್ಕೂ 100 ಒಳ್ಳೆ ಫಲ ಕೊಡ್ತವೆ. ಬಟ್ ಉಚ್ಚ ನೀಚ ರಾಹು ಕೇತು ಈ ರೂಲ್ಸ್ ಇದಕ್ಕೆ ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಗಣೇಶ, 11 ಲಾವೇಶ. ನೋಡಿ, 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50, ಒಳ್ಳೇದು ಮಾಡುವುದು ಕೆಟ್ಟದ್ದು ಮಾಡುವುದು. ಹೌದು, ಹಾಗಾದ್ರೆ ಕರ್ಕಲಗ್ನದ ಯೋಗಕಾರಕ ಗ್ರಹ 1ನೇದೇ ಚಂದ್ರ, 2ನೇದು ಬಂದು ಕುಜ, 3 ಗುರು, 4 ಶುಕ್ರ, ತಾತ್ಕಾಲಿಕ ಮಿತ್ರ ಸೂರ್ಯ, ರಾಹು ಕೇತು ಅತಿ ದೊಡ್ಡ ವಿರೋಧಿಗಳು. ಅದು ಅಲ್ಲದೆ ಬುಧ ಅತಿ ದೊಡ್ಡ ವಿರೋಧಿ, ಶನಿ ಅತಿ ದೊಡ್ಡ ವಿರೋಧಿ. ಹೌದು, ಬನ್ನಿ ಗ್ರಹಗಳ ಸ್ಥಿತಿಯನ್ನ ನೋಡೋಣ, ಒಂದೊಂದೇ ಭಾವವನ್ನು ನೋಡಿ. ಗ್ರಹಗಳ ಸ್ಥಿತಿಯನ್ನ ತೋರಿಸ್ತೇನೆ ನಾನು ನಿಮಗೆ. ಅಸ್ತಂಗತ ಬುಧ, ಅಸ್ತಂಗತ ಬಂದ್ಬಿಟ್ರೆ ಇದಾಗಿಲ್ಲ. ಇಲ್ಲಿ ಒಕ್ಕರಗಂಟೂ ಇಲ್ಲ, ಉಚ್ಚರೂ ಇಲ್ಲ, ನೀಚರೂ ಇಲ್ಲ. ಹೌದು, ಅಸ್ತಂಗತ ಬುಧ ದ ಮೋಸ್ಟ್ ಡೇಂಜರಸ್. ಇವನು ಬುಧ ಇಲ್ಲಿ ಅಸ್ತಂಗತ ಆಗಬಾರದು, ನಿಮ್ಗೆ ತೊಂದರೆ ಆಗ್ತಾ ಇರೋದು. ನೋಡಿ, 1ನೇ ಭಾವದಲ್ಲಿ ಯಾರಿಲ್ಲ, 2ನೇ ಭಾವದಲ್ಲಿ ಯಾರಿಲ್ಲ, 3ನೇ ಭಾವದಲ್ಲಿ ಕೇತು ಇದ್ದಾನೆ. ಈ ಮನೆಯ ಸ್ವಾಮಿ ಅಸ್ತಂಗತ ಆಗಿದ್ರಿಂದ ನಿಮ್ಗೆ ಯಾವ ಕೆಲಸವೂ ಇನ್ ಟೈಮ್ ಆಗೋದಿಲ್ಲ. ಹೌದು, ಅದ್ಯೂಮ್ ದ್ಯಾಟ್ ನೀವು ತುಮಕೂರಿಂದ ಬೆಂಗಳೂರು ಹೋಗಕ್ಕೆ 1.5 ಹೋಗ್ಬೇಕಂದ್ರೆ ನೀವು 4 ತಾಸು ತಗೋತೀರಿ. ಕಾರಣ ಡಿಲೇನೆಸ್. ನೀವು ಡಿಲೇನೆಸ್ ಅನ್ನ ಅನುಭವಿಸ್ತೀರಿ. ಅದು ಅಲ್ಲದೆ ಗುಡ್ಡಕ್ಕೆ ಮಣ್ಣು ಹೊರುವಂತ ಪರಿಸ್ಥಿತಿ ನಿಮ್ದಾಗುತ್ತೆ. ಯಾವ ಕೆಲಸವೂ ಇನ್ ಟೈಮ್ ಆಗುದಿಲ್ಲ ನಿಮ್ಗೆ. ಹೌದು, ದಟ್ ಈಸ್ ದ ಮೋಸ್ಟ್ ದೊಡ್ಡ ಪ್ರಾಬ್ಲಮ್. ಅದು ನೋಡಿ, ನೀವು ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಸರಿಯಾದಂತಹ ಸಂಬಂಧ ಉಳ್ಕೊಂಡಿಲ್ಲ ನಿಮ್ದು. ನೀವು ಧೈರ್ಯಶಾಲಿ ಇಲ್ಲ, ಮುನ್ನುಗ್ಗುವುದಿಲ್ಲ. ಯಾವುದಕ್ಕೂ ನೀವು ಎಲ್ಲದಕ್ಕೂ ವಿಚಾರ ಮಾಡ್ತೀರಿ, ಎಲ್ಲದಕ್ಕೂ ಹಿಂಜರಿಕೆ ಮಾಡ್ಕೋತೀರಿ. ಆಟಗಳಲ್ಲಿ ರುಚಿ ಇಲ್ಲ, ಬಾಡಿಯಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಸ್ಟ್ರೆಂತ್ ಇಲ್ಲ, ಕೆಲಸದ ಕೆಪಾಸಿಟಿ ಬಹಳ ವೀಕ್ ಇರುತ್ತೆ. ಯು ಆರ್ ನಾಟ್ ಎ ಹಾರ್ಡ್ ವರ್ಕರ್. ಯಾವುದೇ ಕಷ್ಟ ಬಂದರೂ ಎದುರಿಸುವಷ್ಟು ಶಕ್ತಿ ನಿಮ್ಗೆ ಇರೋದಿಲ್ಲ. ಬರವಣಿಗೆ ಹಾಗೂ ಸಾಹಿತ್ಯ, ಕಲೆ, ಟಿವಿ, ಡ್ಯಾನ್ಸ್ ಇಂಥಲ್ಲಿ ಆಸಕ್ತಿ ಇರೋದಿಲ್ಲ. ಮಾತಿನಲ್ಲಿ ಹಿಡಿತ ಇರೋದಿಲ್ಲ. ಯಾವಾಗ ಯಾವ ರೀತಿ ಟ್ಯಾಲೆಂಟ್ ಅನ್ನ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ. ನೀವು ಯಾವುದೇ ಕೆಲಸಕ್ಕೆ ಹಾಕಿದ್ರು ಪ್ರಯತ್ನಶೀಲರಲ್ಲ ನೀವು. ನೋಡಪ್ಪ ಆಗಾಯ್ತು, ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ಬಿಡ್ತೀರಿ. ಕೋರ್ಟು ಕಚೇರಿ ಅದರಲ್ಲಿ ಸೋಲನ್ನು ಅನುಭವಿಸ್ತೀರಿ. ತಿರುಗಾಟದಲ್ಲಿ ಲಾಭ ಆಗುವುದಿಲ್ಲ. ನೀವು ಕೇತು ಶಾಂತಿ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರಾ. ಇಲ್ಲ ನೀವು ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ, ಇದ್ರ ಉಲ್ಟಾ ಆಗುತ್ತೆ. ಕೇತು 3ನೇ ಭಾವದ ಎಲ್ಲಾ ಫಲವನ್ನು ಕೊಡ್ತಾರೆ. ಹೌದು,
ನೋಡಿ, ಶುಕ್ರ 1 ಡಿಗ್ರಿ ಇದ್ದಾನೆ, ಶನಿ 21 ಡಿಗ್ರಿ ಇದ್ದಾನೆ. ಇಲ್ಲೇ ಬಂದಿರೋದು ಪ್ರಾಬ್ಲಮ್. ಯಾರಿವನು? ಶುಕ್ರ 4ನೇ ಭಾವದ ಸ್ವಾಮಿ ಪ್ಲಸ್ 11ನೇ ಭಾವದ ಸ್ವಾಮಿ, ಶನಿ 7ನೇ ಭಾವದ ಸ್ವಾಮಿ, 5ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಹೌದಾ? ದಿಸ್ ಇಸ್ ನಾಟ್ ಗುಡ್ ಯಾರ್. ಒಳ್ಳೇದಲ್ಲ ಇದು. ಶನಿ 5ನೇ ಭಾವದಲ್ಲಿ ಬಂದು ಕೂತ್ರೆ, ಶನಿ ಲೇಟೆಸ್ಟ್ ಪರ್ಫೆಕ್ಟ್ ಪರ್ಮನೆಂಟ್, ನಿಮ್ಗೆ ಯಾವುದೇ ರೀತಿಯಲ್ಲಿ ಫಲ ಕೊಡೋದು ಅವನು, ಉಲ್ಟಾ ನಿಮ್ಮ ಜೀವನವನ್ನು ಹಾಳು ಮಾಡ್ತಾನೆ. ನಾವು ಓಪನ್ ಹೇಳ್ತೀನಿ, 5ನೇ ಭಾವದ ಫಲ ಮಕ್ಕಳಾಗ್ಲಿ, ದಾಂಪತ್ಯ ಆಗ್ಲಿ, ಸೆಕ್ಸುವಲ್ ಲೈಫ್ ಆಗ್ಲಿ, ಏಳಿಗೆ ಆಗ್ಲಿ, ಅಚೀವ್ಮೆಂಟ್ ಆಗ್ಲಿ, ಯಾವುದನ್ನೂ ಇಲ್ಲಿ ನೀವು ಪಡೆಯಕ್ ಆಗೋದಿಲ್ಲ. ಯಾಕಂದ್ರೆ ತೊಂದರೆಗೀಡಾಗ್ತೀರಾ. 5ನೇ ಮನೆಯಲ್ಲಿ ಶನಿ ಒಳ್ಳೆಯವನಲ್ಲ. 5ನೇ ಭಾವದ ಶನಿ ಒಳ್ಳೆಯವನಲ್ಲ. ಈಸ್ ದ ಮೋಸ್ಟ್ ಡೇಂಜರಸ್. ಐ ಆಮ್ ಟೆಲ್ಲಿಂಗ್ ಯು. ಹೌದು, ಇಲ್ಲಿ ಶನಿ ಶಾಂತಿ ಮತ್ತು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಸಂತೋಷವಾಗಿ ಖುಷಿಯಾಗಿ ಇರಕ್ಕಾಗುವುದಿಲ್ಲ ಮಿಸ್ಟರ್ ರಘುವೀರ್. ಹೌದು, ಫಸ್ಟ್ ಇಲ್ಲಿ 7 ಕ್ಯಾರೆಟ್ ನೀವು ಓಪನ್ ಹಾಕ್ಲೇಬೇಕು. ಬಹಳ ತೊಂದರೆಗೀಡಾಗ್ತೀರ ನೀವು. ನೋಡಿ, 4ನೇ ಭಾವದ ಫಲ ಪಡ್ಕೋತೀರ, ಅಷ್ಟು ಸಿಗುವುದಿಲ್ಲ ನಿಮ್ಗೆ. 1 ಡಿಗ್ರಿ ಇದ್ದಾನೆ, 7 ಕ್ಯಾರೆಟ್ ಓಪನ್ ಹಾಕಿದ್ರೆ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇದೆ ನಿಮ್ದು. ಮನೆಯ ಜವಾಬ್ದಾರಿಯನ್ನು ಹೊತ್ಕೋತೀರಿ, ಜವಾಬ್ದಾರಿ ವ್ಯಕ್ತಿತ್ವ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರು. ಯಾವುದೇ ವ್ಯವಹಾರ ಮಾಡಲಿ 100ಕ್ಕೆ 100 ಲಾಭ ಪಡಿತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಇರುತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಯಾವುದು ಬರುವುದಿಲ್ಲ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದು ಪ್ರೇಮದಿಂದ ನೋಡ್ಕೊತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಮೂವಬಲ್ ಅಂಡ್ ಇಮ್ಮೂವಬಲ್ ಪ್ರಾಪರ್ಟಿ ಅಂದ್ರೆ ಮೂವಬಲ್ ಅಂಡ್ ಇಮ್ಮೂವಬಲ್. ಮೂವಬಲ್ ಅಂದ್ರೆ ಏನು? ಆಭರಣ, ವೆಹಿಕಲ್ ಇತ್ಯಾದಿಗಳನ್ನ ಖರೀದಿ ಮಾಡುವುದಲ್ಲದೆ ನೀವು ಮನೆ, ಶಾಪ್ ಮತ್ತು ತೋಟ ಖರೀದಿ ಮಾಡುವಷ್ಟು ಕೆಪಬಲ್ ಇರ್ತೀರಿ ಅಂತ ಜಾತಕ ಹೇಳ್ತಾ ಇದೆ. ನೋಡಿ, 5ನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಇರುತ್ತೆ. ಅದ್ರ 7 ಕ್ಯಾರೆಟ್ ಓಪನ್ ಹಾಕೊಂಡ್ರೆ ಒಳ್ಳೆ ದಾಂಪತ್ಯ ಇರುತ್ತೆ, ಒಳ್ಳೆ ಸೆಕ್ಸುವಲ್ ಇರುತ್ತೆ, ಹುಟ್ಟುವಂತ ಮಕ್ಕಳು ಬಹಳ ಬುದ್ಧಿವಂತ, ರೀತಿವಂತ ಹಾಗೂ ವಿಪರೀತ ಬುದ್ಧಿವಂತರಾಗಿರ್ತಾರೆ. ಆದರೆ 5ನೇ ಭಾವದಲ್ಲಿ ಶುಕ್ರ 1 ಡಿಗ್ರಿಯಿಂದಾನೆ ಓಪನ್ ಹಾಕಿದ್ರೆ ಮಾತ್ರ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ, ಸುಖ ಶಾಂತಿಯಿಂದ ಬದುಕ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಾಪ್ಯುಲಾರಿಟಿಯಿಂದ ಬೆಳಿತೀರಿ, ಒಳ್ಳೆ ಪಬ್ಲಿಕ್ ಇಮೇಜ್ ಇರುತ್ತೆ. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಆದ್ರೆ ನೀವು ಇಲ್ಲಿ 7 ಕ್ಯಾರೆಟ್ ಓಪನ್ ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ನೋಡಿ, ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ನಿಮ್ದು. ಹೌದು, ಜೀವನವನ್ನ ಲಾಭದಲ್ಲಿ ತಗೊಂಡೋಗ್ತೀರಿ, ಸಣ್ಣ ಪುಟ್ಟ ನೋವುಗಳಿಂದ ದೂರ ಇರ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತವಾಗಿ ಬೆಳೀತಾ ಹೋಗ್ತೀರಿ, ಹಂತವಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ದುಡ್ಡು ಆಭರಣ ಹಣವನ್ನು ಗಳಿಸುವುದಲ್ಲದೆ ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಮಿತ್ರರೊಂದಿಗೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ಮಿತ್ರ ಸರ್ಕಲ್ ಇರುತ್ತೆ. ನೋಡಿ, 7 ಕ್ಯಾರೆಟ್ ರೂಪಾಯಿ ಬಹಳ ಮುಖ್ಯ ಇಲ್ಲಿ. ಹೌದು, ಇಲ್ಲಿ ನೋಡಿ, 11ನೇ ಭಾವದ ಸ್ವಾಮಿಯವನು 5ನೇ ಮನೆಯಲ್ಲಿ ಬಂದಿದ್ದಕ್ಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀನಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಹೌದು, ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಬರುತ್ತೋ ಅವ್ರಿಗೆ ದಾಂಪತ್ಯ ಹಾಗೂ ಸಂಪತ್ತು, ಐಶ್ವರ್ಯ, ವಿದ್ಯೆ, ಬುದ್ಧಿ ಎಲ್ಲವೂ ಕನ್ಫರ್ಮ್. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಆಗುತ್ತೋ ಅವ್ರಿಗೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತೀನಿ ನಾನು ಯಾವಾಗಲೂ. ಹೌದು, ಶುಕ್ರನಿಂದ ನೀವು ಶ್ರೇಷ್ಠ ಮಹಾಲಕ್ಷ್ಮಿ ನಿಜವಾಗ್ಲೂ ಓಪನ್ ಹಾಕಿ ನಿಮ್ಮ ಜೀವನದಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ನೋಡ್ಬೇಕಾದ್ರೆ. ಹುಚ್ಚರಲ್ಲ ರೀ ಆ ಮಾರ್ವಾಡೀಸ್ ಎಲ್ಲ 3,000-2,000 ಕಿಲೋಮೀಟರ್ ಬಂದ್ಬಿಟ್ಟು ನಮ್ಮಲ್ಲಿ ಶಾಪ್ ಹಾಕೊಂಡು ಮತ್ತೆ ಇದೇ ಮನೆ ಕಡೆ ನೋಡಿ ನಮ್ಮದೇ ಸಾಲ ಕೊಂಡಾಗ್ತಾರೆ. ಅವ್ರ ಕಿವಿ ನೋಡಿ, ಅವ್ರ ತೊಳಗು ನೋಡಿ, ಅವ್ರ ಸೊಂಟ ನೋಡಿ, ಅವ್ರಿಗೆ ಎಲ್ಲಿ ಬೇಕಾದಲ್ಲಿ ರತ್ನಗಳೇ ಇರ್ತವೆ. ರತ್ನ ಬಹಳ ವರ್ಕೌಟ್ ಮಾಡುತ್ತೆ ಮಿಸ್ಟರ್ ರಘುವೀರ್. ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಹೌದು, ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಆಗುತ್ತೋ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ
ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಂದೆ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನದಲ್ಲಿ ಬಹಳ ಒಳ್ಳೆ ಸ್ಥಾನದಲ್ಲಿ ಇರ್ತೀರಿ ಅಂತ ಹೇಳುತ್ತೆ ಜಾತಕ. ಆದ್ರೆ 7 ಕ್ಯಾರೆಟ್ ಓಪನ್ ಹಾಕ್ಲಿಲ್ಲ ಅಂದ್ರೆ ಆಗುದಿಲ್ಲ. ಅದು ಒಂದೇನೆ. ನೀವು ಯೋಗ ಸುಧೆ ಅನ್ನೋ ಬುಕ್ನಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿಯ ಬಗ್ಗೆ ಬಹಳ ಚೆನ್ನಾಗಿ ವರ್ಣನೆ ಕೊಟ್ಟಿದ್ದಾರೆ. ನೋ ಪ್ರಾಬ್ಲಮ್, ಸೂರ್ಯ ಬಂದ್ರೆ, ಬಟ್ ಇಲ್ಲಿ 7 ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು ನೀವು. ಹೌದು, ಪಚ್ಚೆ ಹಾಕಲಿಲ್ಲ ಅಂದ್ರೆ ಇವನು ಡ್ಯಾಮೇಜ್ ಮಾಡ್ತಾನೆ, 3ನೇ ಬಹುದು. ಹಾಗಾಗಿ ಇಲ್ಲಿ ವಿಪರೀತ ರಾಜಯೋಗ ಆಯ್ತು. ಇಲ್ಲೇ ವಿಪರೀತ ರಾಜಯೋಗ ಆಯ್ತು, ವಿಪರೀತ ರಾಜಯೋಗ ಆಯ್ತು. ಹೌದು ನೋಡಿ, ವಿಚಿತ್ರ ಯೋಗ. 7 ಕ್ಯಾರೆಟ್ ಪಚ್ಚೆ ಹಾಕಿದ್ರೆ ವಿಪರೀತ ರಾಜಯೋಗ ಇರುತ್ತೆ. ವಿಚಿತ್ರ ಇದು, ವಿಚಿತ್ರ ಯೋಗ ಅದಂತ. ಹೌದು ನೋಡಿ ಎಷ್ಟು ವಿಚಿತ್ರ ಯೋಗ ಅಂದ್ರೆ ಅಜುನ್ ಘಾಟ್ 12 ವರ್ಷ ಒಂದು ವಿಷಯ ಇದೆ ಅನ್ಕೊಳ್ಳಿ. ಡಿವೈಡೆಡ್ ಬೈ 3 ಮಾಡಿ 3 1 3 4 4 ವರ್ಷ ವಿಪರೀತ ಕಷ್ಟ. ನರಕ ನಿಮ್ಮ ಮನೆಯಲ್ಲೇ ಇದೆ ಅನ್ಬೇಕು. ನರಕ ನಿಮ್ಮ ಮನೆಯಲ್ಲೇ ಇದೆ ಅನ್ಬೇಕು ಅಷ್ಟು. ಹೌದು, ಇನ್ನು 4 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ ಆಗಿರುತ್ತೆ. ಹೌದು, ಅನ್ಲಿಮಿಟೆಡ್ ಲಾಭ ಅಂದ್ರೆ ಹೆಂಗೆ? ಮುಟ್ಟಿದ್ದೆಲ್ಲ ವಜ್ರ ವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಜೀವನೋದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ನೆಮ್ಮದಿ, ಸುಖ, ಯಶಸ್ಸು, ಕೀರ್ತಿ ಎಲ್ಲವನ್ನೂ ಈ 4 ವರ್ಷದಲ್ಲಿ ಪಡ್ಕೊಂಡ್ಬಿಡ್ತೀರ. ಹೌದು, ವಿಪರೀತ ರಾಜಯೋಗ, ಬಹಳ ದೊಡ್ಡ ರಾಜಯೋಗ ಇದು. 7 ಕ್ಯಾರೆಟ್ ಪಚ್ಚೆ ಹಾಕಲಿಲ್ಲ ಅಂದ್ರೆ ನಡೆಯೋದಿಲ್ಲ. 7 ಕ್ಯಾರೆಟ್ ಪಚ್ಚೆ ಹಾಕಲಿಲ್ಲ ನೋಡಿ, ಚಂದ್ರ 22 ಡಿಗ್ರಿ 1ನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿದ್ದಾನೆ. ದಿಸ್ ಇಸ್ ಕಾಲ್ಡ್ ಕುಬೇರ ಯೋಗ. ನಿಮ್ಗೆ ತಂದೆಯಿಂದ ಆಸ್ತಿ ಬಂದಿರಬೇಕು, ಇಲ್ಲ ತಾಯಿಯಿಂದ ಬಂದಿರಬೇಕು, ಇಲ್ಲ ಹೆಂಡತಿಯಿಂದ ಬಂದಿರಬೇಕು, ಇಲ್ಲ ಸ್ವಂತ ನೀವು ಗಳಿಸ್ತೀರಿ. ಇದು ಮಾತ್ರ ಕಟ್ಟಿಟ್ಟಬಹುದು. ಹೌದು, ಪ್ರಾಪರ್ಟಿ ಐಶ್ವರ್ಯ ನಿಮ್ಗೇನು ಕಡಿಮೆ ಆಗುದಿಲ್ಲ ಮುಂದಾದ್ರು. ಆದ್ರೆ 5ನೇ ಮನೆಯ ಶುಕ್ರನ ನೀವು 1 ಡಿಗ್ರಿ ಇದ್ದಾನೆ, ಅವನನ್ನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು. ಅಸ್ತಂಗತವಾದಂತಹ ಬುಧನ ಸ್ಟ್ರಾಂಗ್ ಮಾಡ್ಕೋಬೇಕು. 2 ಡಿಗ್ರಿ ಇರುವಂತಹ ಕುಜನ ಸ್ಟ್ರಾಂಗ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಡೆಯೋದಿಲ್ಲ. ನಾಗ ಪ್ರತಿಷ್ಠಾಪನೆ ಆರಂಭಿಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತಾರೆ. ಯಾರ ಜಾತಕದಲ್ಲಿ ಕುಬೇರ ಯೋಗ ಹೇಳಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಅನುಭವಿಸುವುದಂದ್ರೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು. ಅದು ಅಲ್ಲದೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಯೋಗ ಸುಧೆ ಗ್ರಂಥದಲ್ಲಿ ಬಹಳ ಚಂದ ಉಲ್ಲೇಖ ಮಾಡಿದ್ದಾರೆ. ನೋಡಿ, 9ನೇ ಮನೆ ಸ್ವಾಮಿ ಗುರು 8ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಅಲ್ಲೇ ಕುಜಾರಾವು ಬಂದು ಕೂತಿದ್ದಾರೆ. ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಜೀವನದಲ್ಲಿ ಯಾವತ್ತೂ ಸುಖವಾಗಿರಕ್ಕಾಗಲ್ಲ. ನೀವು ಕಷ್ಟಗಳನ್ನು ವಿಪರೀತ ನೋಡ್ತೀರಿ. ಕೋರ್ಟು ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ. ಗುರುವಿನ ಶಾಂತಿ ಮಾಡಲಿಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರಿ ನೀವು. ನೋಡಿ, 8ನೇ ಮನೆಯಲ್ಲಿ ಗುರು ಒಳ್ಳೆಯದಲ್ಲ, ಈ ಕೋರ್ಟು ಕಚೇರಿ ಅಡ್ಡಾಡಿಸ್ತಾನೆ. ನೀವು ಅನ್ನೆಸೆಸರಿ ವಿಪರೀತ ತೊಂದರೆಗಳನ್ನು ಕೊಡ್ತಾನೆ. ಹೌದು, ಏನೇನು ಮಾಡಬಹುದು ಅವನು. ನೋಡಿ, ವಿಪರೀತ ಕಷ್ಟಗಳನ್ನು ಕೊಡ್ತಾನೆ, ವಿಪರೀತ ಸಾಲಗಳನ್ನು ಮಾಡಿಸ್ತಾನೆ. ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ. ವಿರೋಧಿಗಳು ಹುಡುಕೊಂತಾರೆ, ಆರೋಗ್ಯದ ಸಮಸ್ಯೆ ಕಾಣುತ್ತೆ, ಮನೆಯಲ್ಲಿ ಹೊಂದಾಣಿಕೆಯಿಂದ ಆಗ್ಬೋದು, ವಿವಾದಗಳಿಗೆ ಗುರಿಯಾಗ್ಬೋದು, ಅಪವಾದಗಳನ್ನು ನಿಂತಬಹುದು, ಕೋರ್ಟು ಕಚೇರಿ ಅಡ್ಡಾಡಬಹುದು, ಎಲ್ಲವೂ ಕೀಳುಗಳ ತೊಂದರೆಗಳನ್ನು ನಡೆಸಬಹುದು, ತಂದೆಯ ವ್ಯವಹಾರ ಆಗ್ಬೋದು, ಕೋರ್ಟು ಕಚೇರಿ ಅಡ್ಡಾಡಬಹುದು, ಕೋರ್ಟು ಕಚೇರಿಯಲ್ಲಿ ಫೇಲ್ಯೂರ್ ಅನುಭವಿಸಬಹುದು. ದಯವಿಟ್ಟು ನೀವು ಗುರು ಶಾಂತಿ ಮಾಡಿಕೊಳ್ಳೇಬೇಕು. ಗುರುವಿನ ಬಲ ಇಲ್ಲ ನಿಮ್ಗೆ, ಗುರುವಿನ ಬಲ ಇಲ್ಲ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, 9ನೇ ಮನೆಯಲ್ಲಿ ಅಂಗಾರಕ ದೋಷ ಆಗಬಾರ್ದ್ರಿ. ಅಂಗಾರಕ ದೋಷ ಆಗಬಾರ್ದು. 9ನೇ ಮನೆಯಲ್ಲಿ ಅಂಗಾರಕ ದೋಷ ಆಗಿದೆ. ಅಲ್ಪ ಆಯು ಹೋಗ್ತಾರೆ ಅವರು. ಅಂಗಾರಕ ದೋಷ ಆದ್ರೆ ಅಲ್ಪ ಆಯು ಹೋಗ್ತಾರೆ. ಅದರಲ್ಲಿ 9ನೇ ಮನೆ ಸ್ವಾಮಿ 8ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಹೌದು, ವಿಪರೀತ ಕಷ್ಟಗಳನ್ನ ನೋಡ್ತೀರಿ, ವಿಪರೀತ ಸಾಲವನ್ನ ಮಾಡ್ಕೊತೀರಿ, ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಬರ್ತಾರೆ, ಆರೋಗ್ಯದ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಆಗ್ಬೋದು, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದವನ್ನು ತಗೋತೀರಿ, ಕೋರ್ಟು ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ, ಎಲ್ಲವೂ ಕೀಳು ನರಗಳ ರೋಗಕ್ಕೆ ತುತ್ತಾಗ್ತೀರಿ, ತಂದೆಯ ವ್ಯವಹಾರ ಹಾಳಾಗುತ್ತೆ ಈ ಅಂಗಾರಿಕ ದೋಷದಿಂದ. ಅಲ್ಪ ಆಯು ಆಗ್ತೀರಿ. ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದು ಆಶ್ಚರ್ಯ ಪಡುವಂಗಿಲ್ಲ. ಆಕ್ಸಿಡೆಂಟ್ಸ್ ಅಲ್ಲಿ ಜೀವಕ್ಕೆ ಅಪಾಯ ಆದ್ರೂ
ಆಶ್ಚರ್ಯ ಪಡುವಂಗಿಲ್ಲ. ರೋಗದಿಂದ ಜೀವಕ್ಕೆ ಅಪಾಯ ಆದ್ರೂ ಆಶ್ಚರ್ಯ ಪಡುವಂಗಿಲ್ಲ. ಜಗಳ ಹೊಡೆದಾಡದಲ್ಲಿ ಜೀವಕ್ಕೆ ಅಪಾಯ ಆದ್ರೂ ಕೇಳ್ಕೊಳ್ಳಲ್ಲ. ಕೆಟ್ಟ ಸಂಬಂಧ ನೋಡ್ತೀರಿ, ದಯವಿಟ್ಟು ಅಂಗಾರಕ ದೋಷ ನಿವಾರಣೆ ಮಾಡ್ಕೊಳ್ಳಿ, ರಾಹು ಶಾಂತಿ ಮಾಡ್ಕೊಳ್ಳಿ, ಗುರು ಶಾಂತಿ ಮಾಡ್ಕೊಳ್ಳಿ. ನೋಡಿ ಇವನು ಯಾರು? ಇವನು 9 ಹಾಗೂ 5ನೇ ಭಾವದ ಸ್ವಾಮಿ. ರಾಹು ಪೀಡಿತನಾಗಿದ್ದಕ್ಕೆ ನಿಮ್ಗೆ ಮಕ್ಕಳಾಗಿಲ್ಲ. ಇವರೇ ಅರ್ಥ ಮಾಡ್ಕೊಳ್ಳಿ. ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ. ಧರ್ಮವನ್ನು ನಂಬಿರಿ, ಭಾಗ್ಯವಂತರಾಗಿರ್ತೀರಿ. ಏನೇ ಇಷ್ಟಪಟ್ಟರು ಪ್ರಾರ್ಥನೆ ಮಾಡ್ಕೋತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಗೆಲುವು ಸದಾ ನಿಮ್ದಾಗಿರುತ್ತೆ. ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಸಿಗುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಸಿಗುತ್ತೆ, ಮನೆಯಲ್ಲಿ ನೆಮ್ಮದಿಯನ್ನು ತಗೊಂಡ್ಬರ್ತೀರಿ. ರಾಹು ಕೇತು ಶಾಂತಿ ಮಾಡ್ಕೊಂಡ್ರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. ರಾಹು ಶಾಂತಿ ಮಾಡ್ಕೊಂಡ್ರೆ ಮಾತ್ರ. ನೋಡಿ ಪ್ರೀತ ಎಜುಕೇಶನ್ ನೋಡಿ, ರಾಹು ಶಾಂತಿ ಮಾಡ್ಕೊಂಡ್ರೆ ಒಳ್ಳೆ ಎಜುಕೇಶನ್ ಸಿಗುತ್ತೆ, ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ. ಮಕ್ಕಳು ಹುಟ್ಟುವ ಮಕ್ಕಳು ನಿಮ್ಮನ್ನ ಬಹಳ ಪ್ರೇಮ ಪ್ರೀತಿಯಿಂದ, ಬಹಳ ಸುಸಂಸ್ಕೃತ ನೀತಿ ರೀತಿಯಿಂದ ಬದುಕಿ ಬಾಳ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ, ಎಲ್ಲರ ಪ್ರೀತಿ ಪ್ರೇಮವನ್ನು ಸಿಗುತ್ತೆ, ಒಳ್ಳೆ ಏನೇ ಕಷ್ಟ ಬಂದರೆ ಎದುರಿಸುವ ಶಕ್ತಿ ಬರುತ್ತೆ. ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ, ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ, ಪಬ್ಲಿಕ್ ಇಮೇಜ್ ಒಳ್ಳೇದಾಗಿರುತ್ತೆ. ಬಟ್ 5ನೇ ಭಾವದ ಸ್ವಾಮಿ ರಾಹು ಪೀಡಿತನಾದ್ರೆ ಮಕ್ಕಳಾಗಲ್ಲ, ದಾಂಪತ್ಯವನ್ನು ಸರಿಯಾಗಿ ಅನುಭವಿಸುವುದಿಲ್ಲ, ಪ್ಲಸ್ ಏಳಿಗೆ ಆಗುವುದಿಲ್ಲ, ಸುಖಮಯ ಜೀವನ ಸಾಗಿಸಾಕಾಗುವುದಿಲ್ಲ. ದಯವಿಟ್ಟು 5ನೇ ಭಾವದ ಫಲ ಪಡಿಬೇಕಂದ್ರೆ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಇಲ್ಲ ಗುರುಗಳೇ. ನೋಡಿ ಇಲ್ಲಿ ಸೀದಾ ನಿಮ್ಮ 12ನೇ ಭಾವ ನೋಡ್ತಾನೆ, ಸೀದಾ ನಿಮ್ಮ 3ನೇ ಭಾವ ನೋಡ್ತಾನೆ, 4ನೇ ಭಾವ ನೋಡ್ತಾನೆ. ಇಲ್ಲಿ ನೆಮ್ಮದಿ ಸಿಗಬೇಕು ಅಂದ್ರೆ ನಿಮ್ಗೆ ದಯವಿಟ್ಟು ನಾ ಹೇಳಿದ್ದೀನಿ ನೀವು ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಹೋಗ್ತೀರಿ. ಹೌದು, 5ನೇ ಭಾವ ಕೆಟ್ಟಿದೆ. ದಯವಿಟ್ಟು ನಾನು ಹೇಳೋದನ್ನ ಫಸ್ಟ್ ನೋಡಿ, ನಾನು ಹೇಳೋದು ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಇದರಲ್ಲಿ ರಾಹು ಮತ್ತು ಕೇತು ಬಂದರು, ಕರೆಕ್ಟಾ? ಅದಾದ್ಮೇಲೆ ಶನಿ ಶಾಂತಿ ಹಾಗೂ ಗುರು ಶಾಂತಿ ಮಾಡ್ಕೊಳ್ಳಿ. ಗುರುಗಳ ಇಲ್ಲ ನಿಮಗೆ, ಕರೆಕ್ಟಾ? ಪ್ಲಸ್ 7 ಕ್ಯಾರೆಟ್ ಹವಳ, ಓಪೆಲ್ ಹಾಗೂ ಪಚ್ಚೆ 3 ಹಾಕೊಳ್ಳೇಬೇಕು. ನೀವು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ಮಸ್ಟ್ ಶುಡ್ ವಿಯರ್. ಹೌದು, ಬನ್ನಿ. ಹಾಗಾದ್ರೆ ನಿಮ್ಮ ನವನಾಶ ಏನ್ ಹೇಳುತ್ತೆ ನೋಡೋಣ. ನವನಾಶ ಅಂದ್ರೆ ದಾಂಪತ್ಯದ ವಿಚಾರವಾಗಿ ನೋಡಿ. 7ನೇ ಮನೆ ನೀಚ ಆಗಿದ್ದಾನೆ, ಅಂಗಾರಕ ದೋಷ ಆಗಿದೆ 10ನೇ ಮನೆಯಲ್ಲಿ. ನೋಡಿ ಸಸಾಮ ಪುರುಷ ದಾಂಪತ್ಯ ಚೆನ್ನಾಗಿದೆ ನಿಮ್ದು, ಆದ್ರೆ ಮಕ್ಕಳು 7ನೇ ಮನೆ ಸ್ವಾಮಿ ನೀಚ ಆಗಿದ್ದಾನೆ. ನೀವು ಮಸ್ಟ್ ಶುಡ್ ಹವಳ ಹಾಕೊಳ್ಳೇಬೇಕು. ಹಾಕೊಳ್ಳಿಲ್ಲ ನಡೆಯೋದಿಲ್ಲ, ಸಾಧ್ಯನೇ ಇಲ್ಲ ಸರ್. ನಾವು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಸಾಧ್ಯನೇ ಇಲ್ಲ. ಸುಮ್ಮನೆ ಅನ್ನೆಸೆಸರಿ ಹಠ ಮಾಡ್ಬೇಡಿ ನೀವು. ನೋಡಿಲ್ಲ 5ನೇ ನೋಡಿ, 5ನೇ ಮನೆಯಲ್ಲಿ ಗುರು ಇದ್ದಾರೆ. ಮಕ್ಕಳು ಆಗ್ಬೇಕು ನಿಮ್ಗೆ, ಆಕ್ಚುಲಿ ಮಕ್ಕಳು ಆಗ್ಬೇಕು ನಿಮ್ಗೆ. ಹೌದು, ಕಾರಣ ಶುಕ್ರ ವೀಕಿದ್ದಾನೆ. ಶುಕ್ರನ ಕರೆಕ್ಟ್ ಇದನ್ನ ಮಾಡ್ಕೊಳ್ಳಿ. ಕುಜನ ಅಂಗಾರಕ ದೋಷ ನಿವಾರಣೆ ಮಾಡ್ಕೊಳ್ಳಿ. ಮತ್ತೆ ಆಗುತ್ತೆ ನಿಮ್ಗೆ, ಆಗಲ್ಲ ಅಂತ ಏನಿಲ್ಲ. ಕೆಲಸದ ವಿಚಾರವಾಗಿ ಅಡ್ಡಿ ಇಲ್ಲ, ಕೆಲಸದ ವಿಚಾರವಾಗಿಯೂ ಅಡ್ಡಿ ಇಲ್ಲ. 5ನೇ ಮನೆಯಲ್ಲಿ ಕೂತಿದೆ, ನೋ ಪ್ರಾಬ್ಲಮ್, ಅಡ್ಡಿ ಇಲ್ಲ. ಕೆಲಸ ಬುದ್ಧಿವಂತ ಕೆಲಸ ಮಾಡ್ತೀರಿ ನೀವು, ಅದರಲ್ಲಿ ಏನು ಸಂಶಯ ಇಲ್ಲ. ಹಾಗಾದರೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ನಾ ಹೇಳುವ ಎಲ್ಲ ಪೂಜೆ ಮಾಡ್ಕೊಂಡ್ರೆ ದಯವಿಟ್ಟು 100% ನೀವು ಏನು ಅನ್ಕೊಂತೀರೋ ಅದಾಗುತ್ತೆ. ಹೌದು, ಗುರು ದಶೆಯಲ್ಲಿ ಇದ್ದೀರಾ ಸರ್, ಅಷ್ಟಮದಲ್ಲಿದ್ದೀರಾ. 2014ರಿಂದ 28ರವರೆಗೂ ದಯವಿಟ್ಟು ಶಾಂತಿ ಮಾಡ್ಕೊಳ್ಳೇಬೇಕು. ಸಾಧ್ಯನೇ ಇಲ್ಲ. ಇದು 8ನೇ ಮನೆಯಲ್ಲಿದ್ದಾನೆ ಅವನು. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅದಾದ್ಮೇಲೆ ಶನಿ ಹಾಗೂ ಗುರು ಶಾಂತಿ ಮಾಡ್ಕೊಳ್ಳಿ. ಅದಾದ್ಮೇಲೆ 7 ಕ್ಯಾರೆಟ್ ಹವಳ ಹಾಕಲೇಬೇಕು, 7 ಕ್ಯಾರೆಟ್ ಓಪನ್ ಹಾಕಲೇಬೇಕು, 7 ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು. ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ.
ದಯವಿಟ್ಟು ಮಾಡ್ಕೊಳ್ಳಿ. ಸಕ್ಸಸ್ ಅಂತೀರಾ, ದುಡ್ಡಿನ ಬೆಲೆ ಕೊಡಬೇಡಿ, ಜೀವನವನ್ನು ಸೊಗಸಾಗಿ ಮಾಡಿ, ನೀತಿ ರೀತಿಯಿಂದ ಬಾಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.